ಮಾಡಿ ನೆಚ್ಚಿನ ಶೋಗಳಿಂದ ಆನಂದಿಸಿ. ಸಚಿನು ಒಳ್ಳೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದ. ಇಲ್ಲಿ ನೋಡಿದ್ರೆ ನಮ್ಮನ್ ಬಿಟ್ಟು ಯಾರು ಬಂದಿಲ್ಲ. ಪಾರ್ಟಿ ಹೇಳೋನೆ ಅಂತ ಮಕ ತೊಳೆದೇ ಬಂದಿದ್ಯಾ? ಸಚಿನ್ ಮದುವೆ ಆಯ್ತು ಅನ್ನೋ ಖುಷಿಗೆ ನಾನೆಲ್ಲ ಮರ್ತೋದೇನೋ ಅಂತ ಅನ್ಕೊಂಡೆ. ಇವತ್ತಿ ಖುಷಿಗೆ ನೀವೇ ಅಲ್ವಾ ಕಾರಣ ಕಾಳಿ ಅಣ್ಣ. ನೀವನ್ನ ಹೇಗೆ ಬರೆಯೋಕ್ಕಾಗತ್ತೆ? ಏನಿಲ್ಲ, ಚಾಕ್ಲೇಟ್ ಬಾಯಿ ಒಬ್ಬನೇ ಬಂದಿದ್ಯಾ ಖುಷಿಯಲ್ಲಿ? ಅವನು ಅವ್ನ ಫ್ರೆಂಡ್ ಮದ್ವೆಗೆ ಹೋಗಿದ್ದಾನಂತೆ. ಅದನ್ನ ಮುಗಿಸಿ ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳ್ದ. ಏನೋ ಗಮ್ಮತ್ತಿದೆ ಅಂತ ಹೇಳ್ದಲ್ಲ ಸಚಿನ, ಏನದು? ನಿಮಗೆಲ್ಲ ನನ್ನ ಕಡೆಯಿಂದ ಬ್ಯಾಚುಲರ್ ಪಾರ್ಟಿ ಕೊಡ್ಸೋಣ ಅಂತ ಕರೆದಿದ್ದೀನಿ. ಈಗ ಪಾರ್ಟಿ ಮಾಡೋ ಮೂಡಲ್ಲಿ ಯಾರು ಇಲ್ಲಕ್ಕಲ್ಲ. ಅವು ಹೋಗಿರೋ ನೋವಲ್ಲಿ ಇದೆಲ್ಲ ಹೆಂಗ್ಲ ಮಾಡೋದು? ಅವ್ರು ಹೋಗಿರೋ ನೋವು ನನಗೂ ಇದೆ ಮುಗಿಸಿ ಅಣ್ಣ. ಆದರೆ ಇದು ನನ್ನ ಲೈಫ್ನ ಇಂಪಾರ್ಟೆಂಟ್ ಸ್ಟೇಜ್. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಅಂದರೆ ನನಗೂ ಖುಷಿ ಆಗಲ್ಲ. ಲೇ ಸಚಿನು, ಇದಕ್ಕೆಲ್ಲ ಕಾರಣ ನಮ್ಮ ಕಂಟಿನ ಕರೆದಿದ್ದೇನಲ್ಲ? ಅವ್ರಿಗೆ ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾರಂತೆ. ನೀನು ಸುಮ ಒಂದಾಗಕ್ಕೆ ಮುಖ್ಯ ಕಾರಣನೇ ಅವ್ವಾರು. ಅವ್ರು ಏನಾನ ನಿನ್ನ ಮದುವೆಯಲ್ಲಿ ಇದ್ದಿದ್ರೆ ಸಾಕ್ಷಾತ್ ದೇವರೇ ಆಶೀರ್ವಾದ ಮಾಡ್ದಂಗೆ ಆಗ್ತಿತ್ತು ಕಲ. ಏನು ಮಾಡೋದು ಮುಗಿಸಿ ಅಣ್ಣ, ಅವ್ರ ಕೈಲಿ ಆಶೀರ್ವಾದ ತಗೊಳ್ಳೋ ಪುಣ್ಯ ನಮಗಿಲ್ಲ. ಲೇ ಹೋಗ್ಲಿ ಬಿಡ್ಲ, ನಾವೆಲ್ಲ ಸಂತೋಷವಾಗಿದ್ರೆ ಅಮ್ಮವರು ಖುಷಿ ಪಡ್ತಾರೆ. ಹೌದು, ಪಾರ್ಟಿ ಅಂತ ಹೇಳ್ದಲ್ಲ, ಎಲ್ಲಲ್ಲ ಏನು ಸೆಟಪೇ ಮಾಡಿಲ್ಲ ಇಲ್ಲಿ? ಎಲ್ಲ ರೆಡಿ ಆಗಿದೆ, ಎಲ್ಲರೂ ಬರಲಿ ಅಂತ ಕಾಯ್ತಾ ಇದ್ದೆ. ಹೌದು, ಪುರುಷಿಯಲ್ಲಿ ಇನ್ನೂ ಬಂದಿಲ್ವಲ್ಲ, ನಾನು ಕಾಲ್ ಮಾಡ್ತೀನಿ ಅವನಿಗೆ. ಸಾರಿ ಮಗ, ಗಾಡಿ ಕೆಟ್ಟೋಗ್ಬಿಟ್ಟು ಹೊಸಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಅದಕ್ಕೆ ಬರೋದು ಹೊಸಿ ತಡ ಆಯ್ತು. ಲೇ ಪುರ್ಸಿ, ಯಾವ್ದಲ್ಲ ಟೀ ಶರ್ಟ್ ಇದು? ಟೋಪಿ ಬೇರೆ ಐತೆ, ನಾನು ಇದನ್ನ ನೋಡೇ ಇಲ್ಲ. ಕಾಳಿ ಅಣ್ಣ, ಅದಕ್ಕೆ ಹೂಡಿ ಅಂತಾರೆ. ಹುಡಿ ನಿಜ ಹೇಳಿದ್ರೆ ಸುಮ್ಕೆ ಆಡ್ಕೊಂಡು ಮಾನ ಕಳಿತಾನೆ. ನಂದೇ ಮಾವ, ಹೊಸ್ದಾಗಿ ತಗೊಂಡಿದ್ದು ನೋಡು, ಚೆನ್ನಾಗೈತಾ? ಹೊಸ್ದಾಗಿ ತಗೊಂಡು. ಲೇ ಇತ್ತೀಚೆಗೆ ಸಾನೆ ಬಂಕ್ ಮಾಡ್ಕೊಂಡು ಓಡಾಡ್ತಿದ್ಯಾ? ಬಾವನ್ ಜಾಬ್ ಏನೋ ಕತ್ರಿ ಆಗ್ತಿದ್ಯಾ ಹೆಂಗೆ? ಇರು, ಬಾವಂಗೆ ಹಾಕ್ಕೊಡ್ತೀನಿ. ಹೇಳ್ಕೊ ಹೋಗು ಮಾವ, ನೀನ್ ಹೇಳ್ಬಿಟ್ರೆ ಯಾವನಲ್ಲಿ ಹೆದರ್ಕೊಬಿಡಕ್ಕಿಲ್ಲ. ಅದ್ ಸರಿ ಮಗ, ಕಂಟಿ ಮಾವ ಬರಲ್ವಾ? ಅವ್ರಿಗೆ ವೇಟಿಂಗು. ಸರಿ ಬನ್ನಿ, ನಾವೆಲ್ಲ ಸೆಟಪ್ ಮಾಡ್ಕೊಳ್ಳೋಣ, ಅಷ್ಟೊತ್ತಿಗೆ ಅವ್ರು ಬರ್ತಾರೆ. ಲೈ, ನೀ ಅದೆಂತದ ಹುಡಿ ತಗೊಂಡಿ ಅಂತ ಗೊತ್ತು, ತೆಗೆದು ಪಕ್ಕಕ್ಕೆ ಇಡ್ಲಾ? ಸೆಕೆ ಆಯ್ತಿಲ್ವೇ? ಅಯ್ಯೋ, ಚಳಿ ಆಯ್ತದೆ ಅಂತ ಹಾಕ ಬಂದೆ, ಇಲ್ಲಿ ನೋಡಿದ್ರೆ ಸೆಕೆ ಹೊಡಿತದೆ. ಸಚಿನ, ಅಣ್ಣ ದಿಟ್ಟವಾಗ್ಲು ಬರ್ತಾರೆ ಇಲ್ವಾ? ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಫೋನ್ ಮಾಡಿ ಚೆಕ್ ಮಾಡ್ತೀನಿ. ಎತ್ತಾ ಇಲ್ಲ, ಮೋಸ್ಟ್ಲಿ ಆನ್ ದ ವೇ ಇರಬೇಕು. ಸರ್ವರೋಗಕ್ಕೂ ಸಾರಾಯ ಮೊದಲು. ಈಗ ನನ್ನ ಮಗ ಬಾಟ್ಲಿ ಮೇಲೆ ಬೀಳಕ್ಕೂ ಮೊದಲು ಇನ್ನೊಂದ್ಕಿಂತ ಟ್ರೈ ಮಾಡ್ಲಾ? ಮಗನೇ ಬಿದ್ದೆಲ್ಲ ಚಿಲ್ಲಾಗ್ತಿದ್ಲ ಅಲ್ಲಿ. ಬಂದ್ರು ನೋಡಿ. ನಮ್ ಗುರು ಬಂದಾಯ್ತು. ಬಾ ಗುರು, ನಿನ್ಗೆ ಕಾಯ್ತಾ ಇದ್ದೋ, ಕುತ್ಕೋ. ಏನಿಲ್ಲ ಸಚಿನ, ಬರಕ್ಕಿಲ್ಲ ಅಂದ್ರೆ ಬಿಡ್ದಿರ, ಫೋನ್ ಮ್ಯಾಗ ಫೋನ್ ಮಾಡ್ತಿದ್ದೆ.
ಕಂಟಿ ಅಣ್ಣ, ಈ ಪಾರ್ಟಿ ನೀವಿಲ್ದೆ ಕಂಪ್ಲೀಟ್ ಆಗಲ್ಲ. ಹ್ಞೂ ಕಣಣ್ಣ. ಲೇ ನಾನು ಕುಡಿಯಕ್ಕಿಲ್ಲಕಲ್ಲ. ಕುಡಿದೇ ಇದ್ರೆ ಬೇಡ, ಸುಮ್ಕೆ ನಮ್ಮ ಜೊತೆ ಇರೋಣ. ಕಂಟಿ ಅಣ್ಣ, ನಾಳೆಯಿಂದ ಮದುವೆ ಶಾಸ್ತ್ರ ಸ್ಟಾರ್ಟ್ ಆಗ್ತದೆ. ಇವತ್ತು ನಂಗೆ ಸುಮಾ ಸಿಗ್ಬೇಕು ಅಂದ್ರೆ ಅದಕ್ಕೆ ನೀವೇ ಕಾರಣ. ಥ್ಯಾಂಕ್ ಯು ಸೋ ವೆರಿ ಮಚ್. ಲೇ ನೀ ಏನೇ ಟ್ಯಾಂಕ್ಸ್ ಹೇಳೋದಿದ್ರು ನನ್ನ ಬಂಗಾರಂಗೆ ಹೇಳ್ಬೇಕು. ಅಮ್ಮವ್ರು ಇಲ್ವಲ್ಲ, ಅದಕ್ಕೆ ನಿನಗೆ ಹೇಳೋರಣ್ಣ. ಲೇ ಯಾರನ್ನ ಬಂಗಾರ ಇಲ್ಲ ಅಂತ ಹೇಳಿದ್ದು? ಸ್ನೇಹ ಒಟ್ಟನಾಗೆ ಮತ್ತೆ ಉಟ್ಪತ್ತವರಕ್ಕಲ್ಲ. ಗುರು ದಿಟ ಹೇಳ್ತಿದ್ಯಾ? ಸ್ನೇಹ ಬಸ್ರಿನಾ? ಹ್ಞೂ ಕಲ, ನನ್ನ ಬಂಗಾರಂಗೆ ನಾನು ಬಿಟ್ಟಿರಕ್ಕೆ ಆಯ್ಕಿಲ್ಲ. ಅದಕ್ಕೆ ನನ್ನ ಮಗಳಾಗಿ ಮತ್ತೆ ನನ್ನ ಮನೆ ತುಂಬ್ತಾವಳೆ. ಆಹಾ, ಎಂತ ಖುಷಿಯಾದ ವಿಷಯ ಹೇಳ್ದೆ ಕಣಣ್ಣ. ಈ ಖುಷಿಗಾದ್ರೂ ನಾನಿವತ್ತು ಕಂಟು ಪೂರ್ತಿ ಕುಡಿಬೇಕು ಕಣಣ್ಣ. ಹೌದಣ್ಣ, ಇಷ್ಟೊತ್ತು ಸಣ್ಣ ಬೇಜಾರಿತ್ತು, ಈಗ ಫುಲ್ ಖುಷಿನೇ. ಕಂಟಿ ಅಣ್ಣ, ಹಾಗಿದ್ರೆ ಇವತ್ತು ನಮಗ್ ಡಬಲ್ ಧಮಾಕ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್ ಬಾಬಾ. ತಗೋಣ, ಕಂಗ್ರಾಚುಲೇಷನ್. ಲೇ ಬಾವಾ, ನಿಮ್ ನೋವು ನೋಡಕ್ಕಾಗ್ದೆ ಅತ್ತೆ ವಾಪಸ್ ನಿಮ್ ತಕ್ಕೆ ಬತ್ತವ್ರೆ. ಗುರು ಇವ್ರುಗಳೆಲ್ಲ ಹೇಳಿದ್ರಲ್ಲ, ನಂದು ಅದಯ್ಯ. ನೀನ್ ಯಾವಾಗ್ಲೂ ಇದೇ ತರ ನಗ್ನಗ್ತಾ ನಿನ್ ನೋವೆಲ್ಲ ದೂರ ಆಗಿ ಖುಷಿಯಾಗಿರ್ಬೇಕು. ಥ್ಯಾಂಕ್ಸ್ ಕಣ್ರಲ್ಲ. ನಾನೇ ಈ ಪಾರ್ಟಿ ಎಲ್ಲ ಕೊಡ್ಸೋ ಮಾತಿದ್ದೆ, ಅದು ಸಚಿನ್ ಕೊಡಿಸ್ತಾ ಇರೋದು ಸಾನೇ ಖುಷಿ ಐತೆ. ಇನ್ನೇನು ಪಾರ್ಟಿ ಸ್ಟಾರ್ಟ್ ಮಾಡೋಣ. ಚಲೋ ಚಲೋ ಸ್ಟಾರ್ಟ್. ಸಚಿನ್, ಈ ನನ್ನ ಮಗ ಕಂಟೆ ಅವನೇ ಅಂತ ಡವ್ ಮಾಡ್ತಾವನೆ. ಏಯ್, ಡವ್ ಮಾಡಕ್ ನಾನೇ ನೀನಾ? ನಾನು ಕುಡಿಯಕ್ಕಿಲ್ಲ ಅಂತ ಕಂಟಿ ಬಾವಂಗೂ ಗೊತ್ತದೆ. ಲೈ ಹೋಗ್ಲಿ ಬಿಡ್ಲಾ, ಪುರುಷನ ಕಾಲ್ ಮಾಡ್ತೀಯ? ನೀನ್ ತಗೋ, ನೀ ಕುಡಿಯೋದು ನೋಡ್ಕೊಂಡು ನಾ ಖುಷಿ ಬೀಳ್ತೀನಿ. ಹೌದು, ಇದೇ ಬಟ್ ಹಾಕೊಂಡಿದ್ದ. ಬಂಗಾರಮ್ಮ ಅವ್ರಿಗೆ ಫೈರ್ ಆಗಿರೋ ಬುಲೆಟ್ ರಾಜ ಹುಲಿ ಕಣ್ಣಿಂದ ಫೈರ್ ಆಗಿಲ್ಲ.